ಅದು ನಮ್ಮ ಕನಸಿನ ಜಾಬ್ ಅಂತಂದ್ರೆ PSI ಅದು. ಮುಂದೆ ನಾವು ಏನ್ ಮಾಡಬೇಕು ಮತ್ತೆ ಯಾರನ್ನ ಕೇಳಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಒಬ್ಬರ ಬಗ್ಗೆ ಮಾತಾಡೋದಲ್ಲ, ಇಲ್ಲಿ ಇಷ್ಟೊಂದು ಜನ 402 ಜನ ವಿದ್ಯಾರ್ಥಿಗಳಿದ್ದಾರೆ ಅಂತಂದ್ರೆ ಅಷ್ಟು ವಿದ್ಯಾರ್ಥಿಗಳ ಲೈಫ್ ಈಗ ಸರ್ಕಾರ ಕೊಡುವಂತ ಒಂದು ಆದೇಶದ ಕಾಪಿ ಮೇಲೆ ನಿಂತಿದೆ. ನಾವು ಇಲ್ಲಿ ಫ್ರೀಡಂ ಪಾರ್ಕ್ ಬಂದಿರೋ ಉದ್ದೇಶ ಏನು ಅಂತ ಅಂದ್ರೆ ಇದು ನಿಜವಾಗ್ಲೂ ಇದು ಮುಂದುವರಿಯುತ್ತೋ ಇಲ್ಲ ಇಲ್ಲೇ ಸ್ಟಾಪ್ ಆಗುತ್ತೋ ಅನ್ನೋ ಭಯದಿಂದ ಬಂದಿದ್ದೀವಿ. ಆದಷ್ಟು ಬೇಗ ಒಂದು ಪ್ರತಿಯನ್ನು ಕೊಟ್ರೆ ನಮಗೂ ಮತ್ತೆ ಈ ಬಡ ವಿದ್ಯಾರ್ಥಿಗಳಿಗೂ ಸಹ ಹೆಲ್ಪ್ ಆಗುತ್ತೆ. PSI ಪರೀಕ್ಷೆ ಬರೆದಂತಹ ಅಭ್ಯರ್ಥಿ ಮಂಜುನಾಥ್ ಅವರು ನನ್ನೊಂದಿಗಿದ್ದಾರೆ. ಅಂದರೆ ಎಕ್ಸ್ ಆರ್ಮಿಯಾಗಿ ನಂತರದಲ್ಲಿ PSI ಪರೀಕ್ಷೆಯನ್ನು ಬರೆದಿದ್ದರು. 402 PSI ಆದೇಶ ಪ್ರತಿ ನೀಡಲಿಲ್ಲ ಅನ್ನುವಂತಹ ವಿಚಾರಕ್ಕೆ ಇವತ್ತೇನು ಬೃಹತ್ ಪ್ರತಿಭಟನೆ ಆಗ್ತಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ. ನಾನೀಗ ಸದ್ಯ ಇದ್ದೀನಿ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಮಂಜುನಾಥ್ ಅವರು ಹೇಳ್ತಾ ಇದ್ರಿ ಎಕ್ಸ್ ಆರ್ಮಿ ಅಂತ ಹೇಳ್ತೀರಾ, ಅದಾಂತರದಲ್ಲಿ PSI ಎಕ್ಸಾಮ್ ಬರೆದಿದ್ರಿ, ಏನಿದು ಸರ್ಕಾರ ಇನ್ನೂ ಕೂಡ ನಿಮ್ಮ ಮನವಿಗೆ ಕಿವಿ ಕೊಡ್ತಾ ಇಲ್ಲ, ಆದೇಶ ಪ್ರತಿ ಕೊಡ್ತಾ ಇಲ್ಲ ಅಂತ ಬೃಹತ್ ಪ್ರತಿಭಟನೆ ಮಾಡ್ತಿದ್ದೀರಾ. ಏನು ಹೇಳ್ತೀರಾ ಈ ಮೂಲಕ ಸರ್ಕಾರಕ್ಕೆ? ಸರ್ ನೋಡಿ, ನಾವು 2021 ನಾವು ಈ ಒಂದು ಎಕ್ಸಾಮ್ಗೋಸ್ಕರ ತಯಾರಿ ಮಾಡ್ತಾ ಇದ್ದೀವಿ. ನಾವು ಕಡಿಮೆ ಅಂತಂದರೆ 1 ರಿಂದ 2 ವರ್ಷ ತಯಾರಿ ಮಾಡಾದ್ಮೇಲೆ ಸರ್ ಈ ಒಂದು ಪ್ರಯತ್ನ ನಾವು ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀವಿ. ಆದರೂ ಸಹ ನಮಗೆ ಯಾವುದೇ ಒಂದು ಆದೇಶ ಪ್ರತಿ ಸಿಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾಯಿದೆ. ಯಾಕೆಂದರೆ ನಾವು ಎಕ್ಸ್-ಸರ್ವಿಸ್ಮನ್ ಆಗಿರೋದ್ರಿಂದ ನಾವು ಒಂದು ಯಾವುದಾದ್ರು ಒಂದು ಜಾಬ್ ಮಾಡಬೇಕು ಅಂತ ನಮ್ಮೊಂದು ಗುರಿ ಇದ್ದೇ ಇರುತ್ತೆ. ಅದು ನಮ್ಮ ಕನಸಿನ ಜಾಬು ಅಂತಂದರೆ PSI ಅದು. ಸೊ ಇದು ಆದಮೇಲೂ ಸಹ ಕರೆಕ್ಟಾಗಿ ನಮ್ಗೆ ಆರ್ಡ್ರ್ ಕಾಪಿ ಸಿಕ್ಕಿಲ್ಲ ಅಂತಂದಾಗ ತುಂಬ ಕಷ್ಟ ಆಗ್ತಾಯಿದೆ. ಏನಕ್ಕೆ ಅಂತಂದರೆ ಮುಂದೆ ನಾವು ಏನು ಮಾಡಬೇಕು ಮತ್ತು ಯಾರನ್ನ ಕೇಳಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಅಧಿಕಾರಿಗಳ ಮನೆ ಬಾಗಿಲಿಗೆ ಹೋಗಿ ಬಂದಿದ್ದೀವಿ, ಮತ್ತು ನಾವು ಮನವಿನ ಸಲ್ಲಿಸ್ತಾನೆ ಇದ್ದೀವಿ. 2-3 ತಿಂಗಳಿಂದ ಮನವಿ ಸಲ್ಲಿಸಿದ್ರು ನಮಗೆ ಏನು ಸರಿಯಾದ ಒಂದು ಉತ್ತರ ಸಿಗ್ತಾ ಇಲ್ಲ. ಇನ್ನೊಂದು ವಾರ 15 ದಿನದಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ, ಬಟ್ ಆದರೂ ನಮಗೇನು ಸರಿಯಾದ ಒಂದು ಮಾಹಿತಿ ಸಿಗ್ತಾ ಇಲ್ಲ ಸರ್. ಅದಕ್ಕಾಗಿ ನೋಡಿ, ನಾವು ಶಾಂತಿಯುತವಾಗಿ ನಾವು ಇದನ್ನು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಹೊರತು ಯಾವುದೇ ಒಂದು ಅಹಿತಕರ ಒಂದು ಘಟನೆ ಮಾಡ್ದಂಗೆ ನಾವು ನಮ್ಮ ಅಸಹಾಯಕತೆನ ತೋರಿಸ್ಕೊತಾ ಇದ್ದೀವಿ. ಯಾಕೆಂತಂದರೆ ಇದರಲ್ಲಿ ಕೆಲವರು ಉಳ್ಳವರು ಇದ್ದಾರೆ, ಚೆನ್ನಾಗಿದ್ದಾರೆ, ಸ್ಟೇಬಲ್ ಆಗಿದ್ದಾರೆ. ಆದರೆ ನಾನು ಒಬ್ಬ ಟೀಚರ್ ಆಗಿ, ನಾನು ಆರ್ಮಿಯಿಂದ ಬಂದು ನಾನು ಒಬ್ಬ ಟೀಚರ್ ಆಗಿ ಹುಡುಗರುಗಳಿಗೆ ಟ್ರೈನ್ ಮಾಡ್ತೀನಿ. ಸೊ ನನ್ನ ಸ್ಟೂಡೆಂಟ್ಸ್ಗಳು ಸಹ ಇದರಲ್ಲಿ PSI ಸೆಲೆಕ್ಟ್ ಆಗಿದ್ದಾರೆ. ಆ ಪ್ರಾಬ್ಲಮ್ ಏನಿದೆ ಅಂತಂದರೆ ಅವ್ರಿಗೆ ಮನೆಯಲ್ಲಿ ಸರ್ ಏನೂ ಒಂದು ಸಪೋರ್ಟ್ ಸಿಗ್ತಾ ಇಲ್ಲ. ಕೆಲವ್ರಿಗೆ 29-30 ಆಗಿದೆ, 31 ವರ್ಷ ಆಗಿದೆ, ಏಜ್ ಬಾರ್ ಆಗ್ತಾಯಿದೆ. ಮುಂದಕ್ಕೆ ಅವ್ರಿಗೆ ಏನು ಮಾಡಬೇಕು ಅಂತ ದಾರಿ ಕಾಣಿಸ್ತಾ ಇಲ್ಲ ಅವ್ರಿಗೆ. ಅಂಥ ವಿದ್ಯಾರ್ಥಿಗಳಿಗೆ ಒಂದು ಮುಂದಿನ ಒಂದು ಭವಿಷ್ಯನೇ ಕಾಣಿಸ್ತಾ ಇಲ್ಲ. ಮತ್ತು ಇದು ನಮಗೆ ಸಿಗುತ್ತೋ ಇಲ್ವೋ, ಅಕಸ್ಮಾತ್ ಕ್ಯಾನ್ಸಲ್ ಮಾಡ್ತಾರೋ ಏನಾಗುತ್ತೋ ಅನ್ನೋ ಒಂದು ಭಯದಲ್ಲಿದ್ದಾರೆ. ಭಯದ ವಾತಾವರಣ ಸೃಷ್ಟಿಯಾಗಿದೆ. ನಾವಿಲ್ಲಿ ಫ್ರೀಡಂ ಪಾರ್ಕಿಗೆ ಬಂದಿರೋ ಉದ್ದೇಶ ಏನು ಅಂತ ಅಂದರೆ ಇದು ನಿಜವಾಗ್ಲೂ ಇದು ಮುಂದುವರಿಯುತ್ತೋ ಇಲ್ಲ ಇಲ್ಲೇ ಸ್ಟಾಪ್ ಆಗುತ್ತೋ ಅನ್ನೋ ಭಯದಿಂದ ಬಂದಿದ್ದೀವಿ. ಆದಷ್ಟು ಬೇಗ ಒಂದು ಪ್ರತಿಯನ್ನು ಕೊಟ್ಟರೆ ನಮಗೂ ಮತ್ತು ಈ ಬಡ ವಿದ್ಯಾರ್ಥಿಗಳಿಗೂ ಸಹ ಹೆಲ್ಪ್ ಆಗುತ್ತೆ. ಇದನ್ನೇ ನಂಬ್ಕೊಂಡು ಎಷ್ಟೋ ವಿದ್ಯಾರ್ಥಿಗಳು ಸಾಲ ಮಾಡಿ ಓದಿ ಬಂದಿದ್ದಾರೆ, ಅಂಥವ್ರಿಗೂ ಸಹ ಒಂದು ಹೆಲ್ಪ್ ಆಗುತ್ತೆ. ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ ಏಜ್ ಇದು 29, 30, 31 ಅಂತಂದರೆ. ಅದೇ ಹೆಣ್ಮಕ್ಳು ಇದ್ದಾರೆ, ಅವ್ರಿಗೆ ಮದುವೆ ವಯಸ್ಸು ಬಂದಿದೆ. ಇವರು ಮದುವೆ ಆದರೆ ಎಲ್ಲಿ ಟ್ರೈನಿಂಗ್ ಹೋಗೋ ಟೈಮ್ನಲ್ಲಿ ತೊಂದರೆ ಆಗುತ್ತೆ ಅಂತ ಮದುವೆನೂ ಸಹ ಮುಂದೂಡ್ಕೊಂಡು ಬಂದಿದ್ದಾರೆ. 1 ವರ್ಷ 2 ವರ್ಷ ಸರಿ ಸರ್, 4 ವರ್ಷ ಆಗಿದೆ. ಇನ್ನೂ ಮುಂದಕ್ಕೆ ಹೋದರೆ ಪಾಪ ಈ ಬಡ ಮಕ್ಕಳು ಎಲ್ಲಿ ಹೋಗಬೇಕು? ಏನೋ ನೋಡಿ, ಕಷ್ಟ ಆಗುತ್ತೆ ನೋಡಿ. ಬರೀ ನಮ್ಮ ಒಂದು ಸ್ವಾರ್ಥ, ನಮ್ಮ ಒಬ್ಬರ ಬಗ್ಗೆ ಮಾತಾಡೋದಲ್ಲ, ಇಲ್ಲಿ ಇಷ್ಟೊಂದು ಜನ 402 ಜನ ವಿದ್ಯಾರ್ಥಿಗಳಿದ್ದಾರೆ ಅಂತಂದರೆ ಅಷ್ಟು ವಿದ್ಯಾರ್ಥಿಗಳ ಲೈಫು ಈಗ ಸರ್ಕಾರ ಕೊಡುವಂಥ ಒಂದು ಆದೇಶದ ಕಾಪಿ ಮೇಲೆ ನಿಂತಿದೆ. ನಾವು ಅವ್ರಿಗೆ ಯಾವುದೇ ಥರದ ಒಂದು ವಿರೋಧ ಮಾಡ್ತಾ ಇಲ್ಲ. ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀವಿ, ಹೇಗಾದರೂ ಮಾಡಿ ಆದಷ್ಟು ಬೇಗ ಈ ವಿದ್ಯಾರ್ಥಿಗಳಿಗೆ ನೀವು ಒಂದು ಆರ್ಡ್ರ್ ಕಾಪಿನ ಕೊಡಬೇಕು. ಮತ್ತು ಮುಂಬರುವ ನಮ್ಮಂತಲೇ ಎಷ್ಟೋ ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳು ಪೊಲೀಸ್ನ ಒಂದು PSI ಆಗಿ ಕಾಯ್ತಾ ಇದ್ದಾರೆ. ಇವೆಲ್ಲ ಮುಗಿದ ಮೇಲೆ ನೆಕ್ಸ್ಟ್ ಒಂದು ಭರ್ತಿಗಳು ಶುರುವಾಗ್ತವೆ. ಅದಕ್ಕಾಗಿ ಆದಷ್ಟು ಬೇಗ ಒಂದು ಆರ್ಡ್ರ್ ಕಾಪಿನ ಕೊಡಿ, ಎಲ್ರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊತೀವಿ. ಓಕೆ, ಮುಂದಿನ ನಿರ್ಧಾರ ಏನು, ನಡೆ ಏನು ಅಂತಿಲ್ಲ. ಕಳೆದ 4 ವರ್ಷದಿಂದನೂ ಕೂಡ ಹೇಳ್ತಾ ಇದ್ದೀರಾ, ಸರ್ಕಾರ ಆದೇಶ ಪ್ರತಿ ಕೊಡ್ತಾ ಇಲ್ಲ ಅನ್ನೋದು ಕೂಡ ಹೇಳಿದ್ರಿ. ಮುಂದಿನ ನಡೆ ಏನು ಅಂತೇಳಿ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದ ಮುಂದಿನ ನಡೆ ಹೇಗಿರುತ್ತೆ, ಏನಿರುತ್ತೆ ಅನ್ನುವಂಥದ್ದು ಸರ್ಕಾರ ಗಮನ ಸೆಳೆಯುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ. ಸರ್ ನೋಡಿ, ನಾವು ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಸರ್. ಈಗ ಯಾಕೆಂತಂದರೆ ನಾವು ಶಾಂತಿಯುತವಾಗಿ ಪ್ರಯತ್ನ ಮಾಡಬೇಕು ಅಂತ ಇದು ಮಾಡಿದ್ವಿ. ಅವರು ಸರ್ಕಾರಕ್ಕೆ, ಯಾಕೆಂದರೆ ನಾವು ನಂಬ್ತೀವಿ ಸರ್ಕಾರದ್ದು ಕೆಲವೊಂದು ಪ್ರೆಷರ್ ಇರುತ್ತೆ. ಮತ್ತು ಇನ್ನೂ ಎಲ್ಲದರ ನಾವು ಹೇಳೋದು ಒಂದು ಕಡೆಯಿಂದ ನೋಡ್ತಾ ಇರ್ತೀವಿ. ಒಂದೇ ಒಂದು ಪಾರದರ್ಶಕವಾಗಿ ನೋಡಬೇಕು ಅಂದರೆ ಅವ್ರ ಕಡೆಯಿಂದ ಏನು ಆಗ್ತಾಯಿದೆ ನೋಡಬೇಕು, ಅವ್ರಿಗೂ ಸಹ ಸಮಯ ಕೊಡಬೇಕು. ಬಟ್ ಸಮಯ ತೊಗೊಂಡ್ರೂ ಜಾಸ್ತಿ ದಿನ ಮಾಡ್ದಂಗೆ ಆದಷ್ಟು ಬೇಗ ನಾವೊಂದು ಇದನ್ನು ಸೊಲ್ಯೂಷನ್ ಕಂಡುಹಿಡಿಯಬೇಕು. ಯಾಕೆಂತಂದರೆ ನಮಗಿಂತ ಎಕ್ಸ್ಪರ್ಟ್ಗಳಿದ್ದಾರೆ, ಕೂತಿದ್ದಾರೆ. ನಾವು ನಮ್ಮ ದೃಷ್ಟಿಕೋನದಲ್ಲಿ ನೋಡ್ತೀವಿ ಇದೇ ಸರಿ ಅಂದ್ಕೊಂಡು, ಅವರ ದೃಷ್ಟಿಕೋನದಲ್ಲಿ ಯಾವ ಸರಿ ತಪ್ಪನ್ನು ಅನಲೈಸ್ ಮಾಡಿ ಸರಿಯಾದ ಒಂದು ಡಿಸಿಷನ್ನ ತಗೊಳ್ಳಿ. ಯಾಕೆಂತಂದರೆ ನಾವು ಈಗ ತಾನೇ ಈ ಒಂದು ಹುದ್ದೆ ಕಾಲಿಡ್ತಾ ಇರೋವಂಥವ್ರು ನಾವು ಇನ್ನೊಂದು ಚಿಗುರುಗಳು, ನಾವು ಹೆಮ್ಮರೆಗಳು ತುಂಬ ಇದ್ದಾವೆ. ಇದರ ಬಗ್ಗೆ ನಮಗಿಂತ ಹೆಚ್ಚಾಗಿ ಯೋಚನೆ ಮಾಡೋಂಥ ಕೆಪಾಸಿಟಿ ಅವ್ರಿಗಿದೆ. ಅವರು ಇದನ್ನು ಡಿಸಿಷನ್ ತೊಗೊಳ್ಳಿ. ನಮ್ಮನ್ನು ಒಳ್ಳೆಯದನ್ನೇ ನಮಗೋಸ್ಕರ ಮಾಡ್ತಾರೆ ಅಂದ್ಕೊಂಡ ನಂಬಿಕೆ ಇದೆ. ಆ ಭರವಸೆನ ಅದು ಹುಸಿಗೊಳಿಸಲ್ಲ ಅಂದ್ಕೊಂಡು ನಂಬಿಕೆ ಇದೆ ಸರ್ ನಮಗೆ. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಇದಿಷ್ಟು PSI ಪರೀಕ್ಷೆ ಬರೆದಂತಹ ಮಾಜಿ ಸೈನಿಕ ಮಂಜುನಾಥ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.